ಹಲೋ ಗೈಸ್, ನಾನು ನಿಮಗೆ ಇವತ್ತು ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ನೋಡಿ. ನೀವು ಮರೆತು ಹೋಗಿರುವ ನಿಮ್ಮ ಜಿಮೇಲ್ ಪಾಸ್ವರ್ಡನ್ನು ಹೇಗೆ ವಾಪಸ್ಸು ಫಾರ್ಗೆಟ್ ಮಾಡೋದು ಅಥವಾ ಕಂಡುಹಿಡಿಯೋದು ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಇನ್ನೂ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜುಕಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮಾಡಿಬಿಡಿ. ಫಸ್ಟಿಗೆ ಏನಂದ್ರೆ ನಿಮ್ಮದು ಜಿಮೇಲ್ ಇರುತ್ತೆ ನೋಡಿ, ಜಿಮೇಲ್ ಕ್ರಿಯೇಟ್ ಮಾಡಿರ್ತಾರೆ, ಅದರದ್ದು ಪಾಸ್ವರ್ಡ್ ಮರೆತಿರ್ತಾರೆ. ಅದನ್ನು ನೀವು ಹೇಗೆ ಚೇಂಜ್ ಮಾಡೋದು ಅಂತಂದು ಬದಲಿ ಮೊಬೈಲಿಂದ ಹಾಕದೆ ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಚೇಂಜ್ ಮಾಡೋದು ಅಂತಂದು ಸಂಪೂರ್ಣ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟಿಗೆ ಏನು ಮಾಡ್ಬೇಕಂತಂದರೆ ನೀವು ಫಸ್ಟಿಗೆ ನಿಮ್ಮ ಮೊಬೈಲ್ನಲ್ಲಿ ಜಿಮೇಲ್ ಆಪ್ಷನ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಾರು ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೋಡಿ ಇಲ್ಲ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಯಾವ ಜಿಮೇಲ್ ನೋಡಿ ಅದರದ್ದು ಮ್ಯಾನೇಜ್ ಅಂತಿದೆ ನೋಡಿ, ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸೆಕ್ಯೂರಿಟಿ ಅಂತಂದು ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೀವು ಫಸ್ಟಿಗೆ ಬಂದ್ಬಿಟ್ಟು ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಸೆಕ್ಯೂರಿಟಿ ಆಪ್ಷನ್ಗೆ ಬಂದುಬಿಟ್ಟು ಹಾಗೆ ಸ್ಕ್ರೋಲ್ ಮಾಡಿ ಇಲ್ಲಿ ನೋಡಿ ಪಾಸ್ ಕೀ ಅಂದರೆ ನಿಮ್ಮದು ಅಕೌಂಟಿಗೆ ಪಾಸ್ ಕೀಯನ್ನು ಸೆಟ್ ಮಾಡ್ಕೋಬೋದು. ಅಂದರೆ ಟೂ ವೆರಿಫಿಕೇಷನ್ ಅಂದರೆ ಟೂ ವೆರಿಫಿಕೇಷನ್ ಕೋಡ್ ಕೊಡದೆ ನಿಮ್ಮದು ಅಕೌಂಟ್ ಲಾಗಿನ್ ಆಗೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೇ ಪಾಸ್ವರ್ಡ್ ಅಂತಿದೆ ನೋಡಿ, ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೀವು ಮರ್ತಿರ್ತೀರ ನೋಡಿ ಆ ಪಾಸ್ವರ್ಡನ್ನು ಇಲ್ಲಿ ಬಂದುಬಿಟ್ಟು ಆಮೇಲೆ ಏನು ಮಾಡ್ಬೇಕಂತಂದರೆ ಇಲ್ಲೇ ನೀವು ಗೊತ್ತಿದ್ದರೆ ಪಾಸ್ವರ್ಡ್ ಹಾಕೋಬೋದು, ಇಲ್ಲ ಅಂದರೆ ಫಾರ್ಗೆಟ್ ಅಂತಿದೆ ನೋಡಿ, ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೋಡಿ ನಿಮ್ಮದು QR ಕೋಡ್ ಅಥವಾ ಪಾಸ್ ಕೀದು ಕೇಳ್ತಾ ಇದೆ, ಇಲ್ಲಾಂದರೆ ಕಂಟಿನ್ಯೂ ಅಂತ ಕೊಡಿ, ವೆರಿಫೈ ಅಂತ ಕೊಡ್ತಾ ಒಬ್ಬೊಬ್ರದ್ದು ಫಿಂಗರ್ ಪ್ರಿಂಟ್ ಕೇಳುತ್ತೆ ನೋಡಿ. ನೋಡಿ ಮೊಬೈಲ್ ಫಿಂಗರ್ ಪ್ರಿಂಟ್ ಅಂತ ನೆಕ್ಸ್ಟ್ ನೀವು ಇಲ್ಲಿ ತೋರಿಸ್ತಾ ಇದೆ ನೋಡಿ, ಸೆಟ್ ದ ನ್ಯೂ ಪಾಸ್ವರ್ಡ್ ಅಂತಿದೆ ನೋಡಿ. 2 ಟೈಮ್ಸ್ ಪಾಸ್ವರ್ಡ್ ಅಂದರೆ ನೀವು ಇವಾಗ ಹೊಸದಾಗಿ ಏನು ಸೆಟ್ ಮಾಡ್ಬೇಕಂತಿದ್ರೆ ನೋಡಿ ಆ ಪಾಸ್ವರ್ಡನ್ನು ಸೆಟ್ ಮಾಡಿ ಚೇಂಜ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಸಕ್ಸಸ್ಫುಲಿ ಚೇಂಜ್ ಆಗುತ್ತೆ ನೋಡಿ. ಪಾಸ್ವರ್ಡ್ ಬಂದುಬಿಟ್ಟು ಸಕ್ಸಸ್ಫುಲಿ ಚೇಂಜ್ ಆಗುತ್ತೆ. ನಂತರ ನೀವು ಆ ಜಿಮೇಲ್ ಪಾಸ್ವರ್ಡ್ ಅದೇ ಇರುತ್ತೆ ನೋಡಿ, ಕಂಟಿನ್ಯೂ ಆಗಿ ನೀವು ಕಾಯಮಾಗಿ ಅದನ್ನ ಇಟ್ಕೊಂಡು ಹೋದರೆ ನಿಮ್ಮದು ಜಿಮೇಲ್ ಪಾಸ್ವರ್ಡು ರಿಕವರಿ ಆಗುತ್ತೆ ನೋಡಿ. ಅದಕ್ಕೆ ಯಾವುದೇ ತುಂಬ ಸುಲಭವಾಗಿ ಈ ಮೆಥಡ್ ಮೂಲಕ ನೀವು ಜಿಮೇಲ್ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೋದು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮರಿಬೇಡಿ.